ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಆಲ್ರೆಡಿ RCB ಫೈನಲ್ ತಲುಪಿದೆ. ಫ್ಯಾನ್ಸ್ ಅಂತೂ ತುಂಬಾ ಕಾತುರದಿಂದ ಆ ಒಂದು ಕಪ್ ಗೆಲ್ಲುವ ಕ್ಷಣಗಣನೆಗೆ ಕಾಯ್ತಾ ಇದ್ದಾರೆ. ಇದ್ರ ಜೊತೆಗೆ ನಮಗೆ RCB ಟೀಮ್ಗೆ ಯಾವ್ದು ಎದುರಳಿಯಾಗಿ ಬರ್ಬೋದು? ಪಂಜಾಬ್ ಬರುತ್ತಾ ಇಲ್ಲ ಮುಂಬೈ ಬರುತ್ತಾ? ಈ ಒಂದು ಕ್ಯಾಲ್ಕುಲೇಟು ಅದೊಂದು ಕಡೆ ಆದ್ರೆ, ಇವಾಗ RCB ಟೀಮಲ್ಲಿ ಡೆವಿಲ್ RCBಯ ತಂಡದ ಡೆವಿಲ್ ರೀ ಎಂಟ್ರಿ ಕೊಡುವ ಎಲ್ಲಾ ಲಕ್ಷಣಗಳು ಇದೆ. ಅಂದ್ರೆ ಆ ಒಂದು ಮಾಹಿತಿ ಇವಾಗ ಹೊರಬಿದ್ದಿದೆ ಬಲ್ಲ ಮೂಲಗಳಿಂದ. ಸೊ ಯಾರದು ಡೆವಿಲ್? ಆ ಡೆವಿಲ್ ಎಂಟ್ರಿ ಕೊಟ್ರೆ ನಮಗೆ ಫೈನಲ್ ಮ್ಯಾಚ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಬಲ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಇನ್ಯಾರು ಅಲ್ಲ, RCBಯ ಡೆವಿಲ್ ಅಂದ್ರೆ ನಮ್ಮ ಟೀಮ್ ಡೇವಿಡ್ ಕಳೆದ ಕೆಲ ಪಂದ್ಯಗಳಿಂದ ಗಾಯಾಳು, ಅಂದ್ರೆ ಅವರಿಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಅವರು ಮ್ಯಾಚ್ ಆಡೋಕೆ ಸಾಧ್ಯ ಆಗಿರಲಿಲ್ಲ. ಕಳೆದ ಮ್ಯಾಚ್ ಅಲ್ಲಿ ಟೀಮ್ ಡೇವಿಡ್ ಅನಾರೋಗ್ಯದಿಂದ ಸುಧಾರಣೆಯಾಗಿ ಬಂದಿದ್ರು, ವಾಪಸ್ ಫಿಟ್ ಆಗಿದ್ರು. ಆದ್ರೂ ಕೂಡ ಅವರಿಗೆ ಮ್ಯಾಚ್ಗೆ ಆಡ್ಸೋಕ್ ಆಗಿರಲಿಲ್ಲ. ಸೊ ಥಿಂಕ್ ಮಾಡಿರ್ತಾರೆ ಮ್ಯಾನೇಜ್ಮೆಂಟ್, ಫೈನಲ್ ಮ್ಯಾಚ್ಗೆ ಇನ್ನೂ ಸ್ವಲ್ಪ ಫಿಟ್ ಆಗಲಿ, ಫೈನಲ್ ಮ್ಯಾಚ್ಗೆ ಅವ್ರು ಬಂದ್ರೆ ನಮಗೆ 100 ಬಲ ತರ ಇರುತ್ತೆ ಅನ್ನೋದು ಕೂಡ ಕ್ಯಾಲ್ಕುಲೇಷನ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ಗೆ. ಸೊ ಇದ್ರ ಜೊತೆಗೆ ನಮ್ಗೆ ಇನ್ನೊಂದೇನಂತಂದ್ರೆ, RCBಲಿ ಆಲ್ರೆಡಿ ಫಾರಿನ್ ಪ್ಲೇಯರು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಫ್ಲಾಪ್ ಆಗಿದ್ದಾರೆ. ಅಂದ್ರೆ ಅವರ ಕಡೆಯಿಂದ ಅಂತ ಪ್ರದರ್ಶನ ಬರ್ತಾ ಇರಲಿಲ್ಲ. ಆದ್ರೂ ಕೂಡ ಅವರಿಗೆ ಟಿಮ್ ಡೇವಿಡ್ ಬದಲಾಗಿ ಚಾನ್ಸ್ ಕೊಟ್ಟಿದ್ರು. ಸೊ ಈ ಒಂದು ಚಾನ್ಸ್ ಅಲ್ಲೂ ಕೂಡ ಲಿವಿಂಗ್ಸ್ಟನ್ ಅವರು ವೈಫಲ್ಯ ಕಂಡಿದ್ದಾರೆ. ಅದಕ್ಕೋಸ್ಕರ ಫೈನಲ್ ಮ್ಯಾಚ್ ಅಲ್ಲಿ ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ, RCB ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ಚೆನ್ನಾಗಿದೆ. ಮಿಡ್ಲ್ ಆರ್ಡರ್ ಅಲ್ಲಿ ಲಿವಿಂಗ್ಸ್ಟನ್ ಅವರು ಫ್ಲಾಪ್ ಆಗ್ತಿದ್ದಾರೆ. ಅವರ ವೈಫಲ್ಯಕ್ಕೆ ಆಲ್ರೆಡಿ ಅವ್ರನ್ನ ಬೆಂಚಲ್ಲಿ ಕೂರಿಸಿದ್ರು. ಇವಾಗ ಟಿಮ್ ಡೇವಿಡ್ ಅವರ ಅಲಭ್ಯತೆಯಿಂದ ಎಂಟ್ರಿ ಕೊಟ್ಟಿದ್ರು. ಸೊ ಇವಾಗ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ, ಟಿಮ್ ಡೇವಿಡ್ ಅವರು ಫಿಟ್ ಆಗಿದ್ದಾರೆ, ಅಂದ್ರೆ ಆ ಮಾಹಿತಿ ಒಂದು ಬಂದಿದೆ, ಅವರು ಫಿಟ್ ಇದ್ದಾರೆ. ಸೊ ದಯವಿಟ್ಟು ಲಿವಿಂಗ್ಸ್ಟನ್ ಅವರನ್ನ ದಯವಿಟ್ಟು ಮತ್ತೆ ಬೆಂಚಿಗೆ ಕೂರಿಸ್ಬಿಟ್ಟು ನಮ್ಮ ಟೀಮ್ ಡೇವಿಡ್ ಅಂದ್ರೆ ಡೆವಿಲ್ ಅನ್ನ ಮತ್ತೆ ರೀ ಎಂಟ್ರಿ ಕೊಡ್ರಿ. ಫೈನಲ್ ಮ್ಯಾಚಿಗೆ ಎಂಟ್ರಿ ಕೊಡಿಸಿದ್ರೆ ಈ ಸಲ ನಮಗೆ ಕಪ್ ಗೆಲ್ಲೋದಕ್ಕೆ 100 ಬಲ. ಅದೆಷ್ಟೇ ಸ್ಕೋರ್ ಆಗಿರಲಿ, ಟೀಮ್ ಡೇವಿಡ್ ಒಬ್ರು ಇದ್ರೆ ಅದೊಂಥರ ನಮಗೆ ಆನೆ ಬಲ ಅಂತ ಎಲ್ಲ ಫ್ಯಾನ್ಸ್ ಕೂಡ ಇವಾಗ ಹೇಳ್ತಾ ಇದ್ದಾರೆ. ಸೊ ಟೀಮ್ ಡೇವಿಡ್ ಅವರು ಫೈನಲ್ ಮ್ಯಾಚ್ಗೆ RCB ತಂಡವನ್ನ ಸೇರ್ಪಡೆಯಾಗುವ ಎಲ್ಲ ರೀ ಎಂಟ್ರಿ, ಅಂದ್ರೆ ಡೆವಿಲ್ ಈಸ್ ಬ್ಯಾಕ್ ಅಂತಾರಲ್ಲ, ಆ ತರ ಬರುವ ಎಲ್ಲ ಚಾನ್ಸ್ ಕೂಡ ಇದೆ. ಸೊ ಈ ಒಂದು ವಿಚಾರ ಏನಾದರೂ ನಿಜಾನೇ ಆದ್ರೆ, ಫೈನಲ್ ಮ್ಯಾಚ್ ಅಲ್ಲಿ ಡೆವಿಲ್ ಬಂದ್ರೆ, ನಮ್ಮ ಟೀಮ್ ಡೇವಿಡ್ ಅವರು ಬಂದ್ರೆ RCBಗೆ ಪಕ್ಕ ಒಂಥರ ಪ್ಲಸ್ ಪಾಯಿಂಟ್ ಅಲ್ಲ, ಒಂದು ಬಲ ಜೋಶ್ ಮಿಡ್ಲ್ ಆರ್ಡರ್ ಅಲ್ಲಿ. ನಮಗೆ ಗೊತ್ತು ರೊಮಾರಿಯಾ ಶಫರ್ಟ್ ಇದ್ದಾರೆ, ಅವ್ರಿದ್ದು ಮುಗಿತು ಅಂದ್ರೆ ನನ್ನ ಪ್ರಕಾರ ಅವಕಾಶ ಕೊಡಲ್ಲ ಅವ್ರಿಗೆಲ್ಲ. ಆ ಥರ ನಮ್ಮ ಟೀಮ್ ಇದೆ. ಸಾಲ್ಟ್ ಬರ್ತಾರೆ, ವಿರಾಟ್, ಮಯಾಂಕ್, ರಜತ್, ಜಿತೇಶ್. ಸೊ ಇವರೇ ಮ್ಯಾಚ್ ವಿನ್ ಮಾಡ್ತಾರೆ. ಆದರೂ ಬೈ ಚಾನ್ಸ್ ಎಷ್ಟೇ ಸ್ಕೋರ್ ಆಗಿರಲಿ, ಟಾರ್ಗೆಟ್ ಆಗಿ ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಚೇಸಿಂಗ್ ಆಗಿರ್ಬೋದು, ಏನಾದರೂ ಬೈ ಮಿಸ್ ಟೀಮ್ ಡೇವಿಡ್ ಅವರು ಮಿಡ್ಲ್ ಆರ್ಡರ್ಲಿ ಅಥವಾ ಫಿನಿಶಿಂಗ್ ಅಲ್ಲಿ ಇದ್ರು ಅಂದ್ರೆ ನಮಗೆ ಟೆನ್ಷನ್ನೇ ಇರಲ್ಲ. ಆ ಥರ ಒಂದು ಫ್ಯಾನ್ಸ್ ಇವಾಗ ತುಂಬ ಸಪೋರ್ಟು ಮಾಡ್ತಿದ್ದಾರೆ. ಮತ್ತು ಅವ್ರು ಬರಬೇಕು ಅನ್ನೋದು ಕೂಡ ಅವ್ರ ಫ್ಯಾನ್ಸ್ ಒಪಿನಿಯನ್ ಆಗಿದೆ. ಸೊ ಲಿವಿಂಗ್ಸ್ಟನ್ ಅವರು ಪಾಪ ಅವರಿಗೆ ನಾವು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅವ್ರು ಇದು ಮಾಡಬಾರ್ದು, ಅಂಡರ್ಸ್ಟ್ಯಾಂಡ್ ಮಾಡಬಾರ್ದು. ಆದರೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಲಿವಿಂಗ್ಸ್ಟನ್ ಅವರಿಗೆ ಸ್ಟಾರ್ಟಿಂಗು ಕೊಟ್ಟರು, ಅವರು ಚೆನ್ನಾಗಿ ಆಡಿಲ್ಲ, ಮತ್ತೆ ಬೆಂಚಲ್ಲಿ ಕೂರಿಸಿದ್ರು. ಇವಾಗ ಮತ್ತೆ 2 ಮ್ಯಾಚಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಅವರು ಒಂದು ಮ್ಯಾಚಲ್ಲಿ ಅವಕಾಶ ಸಿಗಲಿಲ್ಲ, ಮತ್ತು ಒಂದು ಮ್ಯಾಚಲ್ಲಿ ಅವ್ರು ಚೆನ್ನಾಗಿ ಆಡಿಲ್ಲ. ಸೊ ಅದ್ರ ದೃಷ್ಟಿಯಿಂದ ಟೀಮ್ ಡೇವಿಡ್ ಹೆಂಗೂ ಫಿಟ್ ಇದ್ದಾರೆ, ದಯವಿಟ್ಟು ಫೈನಲ್ ಮ್ಯಾಚಲ್ಲಿ ಹಾಕಿ. ನಮ್ಮ ಕಪ್ ಗೆಲ್ಲೋದಕ್ಕೆ ಎಲ್ಲದೂ ಕರೆಕ್ಟ್ ಇದೆ, ಟೀಮ್ ಫುಲ್ ಬ್ಯಾಲೆನ್ಸ್ಡ್ ಆಗಿದೆ. ಟೀಮ್ ಡೇವಿಡ್ ಒಬ್ರು ಎಂಟ್ರಿ ಕೊಟ್ಟೆ, ಇನ್ನು RCB ಟೀಮ್ ಮಾತ್ರ ಬೆಂಕಿ ಚಿಂದಿ. ಆ ಥರ ಫ್ಯಾನ್ಸ್ ಇವಾಗ ಸೆಲೆಬ್ರೇಷನ್ ಅಂದರೆ ಅವರ ಒಂದು ಒಪಿನಿಯನ್ನ ಹೇಳ್ತಾ ಇದ್ದಾರೆ. ಸೊ ಅದೇ ಥರ ಮ್ಯಾನೇಜ್ಮೆಂಟು ಟೀಮ್ ಡೇವಿಡ್ ಅವರು ಫಿಟ್ ಆಗಿದೆ ಅಂದರೆ 100% ಫೈನಲ್ ಮ್ಯಾಚ್ಗೆ ಎಂಟ್ರಿ ಕೊಡಿಸ್ಬಿಟ್ಟು RCB ಫ್ಯಾನ್ಸ್ಗೆ ಅವ್ರು ಏನು RCB ಫ್ಯಾನ್ಸ್ ಹೇಳ್ತಾ ಇದ್ದಾರಲ್ಲ, ಸೊ ಅದನ್ನು ಅವರಿಗೆ ಖುಷಿ ಪಡಿಸ್ದಂಗೆ ಆಗುತ್ತೆ. ಅವ್ರು ಟೀಮ್ ಡೇವಿಡ್ ಕರ್ಕೊಂಡ್ರೆ ಫ್ಯಾನ್ಸಿಗೆ ಒಂದು ಸ್ವಲ್ಪ ಏನೋ ನಿರಾಳ. ಮ್ಯಾಚ್ ನೋಡ್ಬೇಕಾದ್ರೆ ಬಿಡಿ ಅವರಿದ್ದಾರೆ, ನಮ್ಮ ವಿಕೆಟ್ ಹೋಯ್ತಾ ಇರಲಿ ಬಿಡುಗರು ಅವರಿದ್ದಾರೆ, ಈ ವಿಕೆಟ್ ಹೋಯ್ತಾ ಬಿಡುಗರು ಲಾಸ್ಟ್ ಇದ್ದಾರೆ, ಯಾರು ರೊಮಾರಿಯಾ ಆಡ್ಲಿಲ್ವಾ, ಟೀಮ್ ಡೇವಿಡ್ ಇದ್ದಾರೆ ಅನ್ನೋ ಥರ ಒಂದು ಅಷ್ಟು ಕಾನ್ಫಿಡೆನ್ಸು ಟೀಮ್ ಡೇವಿಡ್ ಮೇಲೆ. ಟೀಮ್ ಡೇವಿಡ್ ಅವರು ಅದೇ ಥರ, ಅವ್ರ ಬ್ಯಾಟಿಂಗು ಅದೇ ಥರ, ಒಂದು 6 ಅಡಿ 6 ಫೀಟು ಮೇಲೇ ಇದ್ದಾರೆ ಅವರು. ಆ ಒಂದು ಆ ಘಟ ಎಂಟ್ರಿ ಕೊಡ್ತಂದ್ರೆ ಒಂಥರ ಡೆವಿಲ್ ಥರ. ಸಿಕ್ಸು ಎಲ್ಲ ಫ್ಯಾನ್ಸ್ ನೋಡಿರ್ತೀರ, ಅವರು ಸಿಕ್ಸು ಬೌಂಡ್ರಿಗಳು ಯಾವ್ಯಾವ ಥರ ಹೋಗ್ತವೆ ಅಂತ. ಸೊ ಮೊನ್ನೆ ನೀವು ವಿಡಿಯೋನು ಅವ್ರದ್ದು ಟೀಮ್ ಡೇವಿಡ್ ಅವ್ರದ್ದು ವಿಡಿಯೋನು ಕೂಡ ನೋಡಿರ್ತೀರ, ಮಳೆಯಲ್ಲಿ ಯಾವ ಥರ ಅವರು ಮಗು ಥರ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫುಲ್ಲು ಡೇ ಎಲ್ಲ ಹೊಡಿತಾ ಇದ್ರು. ಸೊ ಆ ಥರ ಒಬ್ಬ ಮನುಷ್ಯ. ಅದೇ ಥರ ಟೀಮ್ ಡೇವಿಡ್ ಅವರು ಅಧಿಕೃತವಾಗಿ ಫಿಟ್ ಆಗಿ ಫೈನಲ್ ಮ್ಯಾಚ್ಗೆ ಎಂಟ್ರಿ ಕೊಟ್ಟರೆ ಅದು ಒಂದು ಲೆವೆಲೇ ಬೇರೆ ಥರ ಕಿಕ್ಕೇ ಬೇರೆ ಥರ ಇರುತ್ತೆ. RCB ಫುಲ್ ಫಿಲ್ ಆಗುತ್ತೆ. ಅಂದರೆ ಎಲ್ಲೂ ಕೂಡ ನಮಗೇನು ಇವ್ರು ಆಡ್ತಾ ಇಲ್ಲ, ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋ ಥರ ಯಾವ ಫ್ಯಾನ್ಸ್ ಹೇಳಲ್ಲ. ಈಗ ಫುಲ್ಲು ಫಿಟ್ ಆಗಿದೆ. ಸೊ ಫೈನಲ್ ಮ್ಯಾಚ್ಗೆ ಇಂಥ ಟೀಮ್ನೇ ಮಾಡಿದ್ರೆ, ಡೆವಿಲ್ ಅಂದರೆ ಟೀಮ್ ಡೇವಿಡ್ ಎಂಟ್ರಿ ಕೊಟ್ಟರೆ ನಮ್ಮದು ಕಪ್ ಈ ಸಲ ನಮ್ಮದೇ ಅನ್ನೋ ಥರ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ಅದೇ ಥರ ಟೀಮ್ ಡೇವಿಡ್ ಎಂಟ್ರಿ ಕೊಡಲಿ, ಫೈನಲ್ ಮ್ಯಾಚಲ್ಲಿ ಅದ್ಭುತವಾಗಿ ಅವ್ರ ಕಡೆಯಿಂದನೇ ವಿನ್, ಅಂದರೆ ಒಂದು ಪರ್ಸೆಂಟೇಜ್ ಅವ್ರ ಕಡೆಯಿಂದನೇ ಆಗಲಿ, ವಿನ್ ಮಾಡಿಸ್ಲಿ ಅವರೇ ಅನ್ನೋದು ಕೂಡ ಫ್ಯಾನ್ಸ್ ಜೊತೆ ನಮ್ಮ ಉದ್ದೇಶನೂ ಅದೇ. ಸೊ ನೋಡಿದ್ರಲ್ಲ, ಇದಿಷ್ಟು ಫೈನಲ್ ಮ್ಯಾಚ್ಗೂ ಮುಂದೆ ನಮ್ಮ RCB ಯಾವ ಥರ ಸ್ಟ್ರಾಂಗ್ ಇದೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ, ಟೀಮ್ ಡೇವಿಡ್ ಎಂಟ್ರಿ ಕೊಡ್ತಾರಾ
ಅದರೆಲ್ಲರ ಬಗ್ಗೆ ಹೇಳಿದ್ದೀನಿ. ಇದೇ ತರ ಇನ್ನಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳು ಅದರಲ್ಲೂ IPL ಸಂಬಂಧಿತ ವಿಚಾರಗಳ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.